ನಾಳೆ ಘಟಿಸ್ತಾ ಇರೋದು ಈ ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣ. ಹಾಗಾದ್ರೆ ಹೇಗಿರಲಿದೆ ರಣರಣ ರಕ್ತ ಚಂದ್ರಗ್ರಹಣ? ಗ್ರಹಣ ದೋಷ ಅಂತ ಒಂದು ಕಡೆ ಜ್ಯೋತಿಷ್ಯರ ವಾದ ಸಹಜವಾಗಿದ್ದೇ ಇರುತ್ತೆ. ಅದು ಸೂರ್ಯಗ್ರಹಣ ಆಗಿರಲಿ ಅಥವಾ ಚಂದ್ರಗ್ರಹಣ ಆಗಿರಲಿ, ರಣರಣ ರಕ್ತ ಚಂದ್ರಗ್ರಹಣದ ಆಗು ಹೋಗುಗಳು ಏನು? ಜ್ಯೋತಿಷ್ಯರ ವಾದ ಗ್ರಹಣ ದೋಷ ಅಂತ. ಎಲ್ಲೆಲ್ಲಿ ಗೋಚರವಾಗುತ್ತೆ ಚಂದ್ರಗ್ರಹಣ? ಈ ರಕ್ತ ಚಂದ್ರಗ್ರಹಣ ಎಲ್ಲೆಲ್ಲಿ ಕಾಣಸಿಗುತ್ತೆ? ನಾಳೆ ರಾತ್ರಿ ಬಾನಂಗಳದಲ್ಲಿ ಕೌತುಕ. ಯಾವ ದೇವಸ್ಥಾನಗಳು ಓಪನ್ ಆಗಿರುತ್ತೆ? ಹಾಗಾದ್ರೆ ಸಹಜವಾಗಿ ಗ್ರಹಣಗಳು ಘಟಿಸಿದಂತಹ ಸಂದರ್ಭದಲ್ಲಿ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಗುತ್ತೆ, ಒಂದಿಷ್ಟು ದೇವಸ್ಥಾನಗಳನ್ನು ಓಪನ್ ಇಡಲಾಗುತ್ತೆ. ಅದಕ್ಕೆ ಟೈಮ್ ಇರುತ್ತೆ. ಪೂಜೆ ಪುನಸ್ಕಾರಗಳನ್ನು ಸ್ಥಗಿತ ಮಾಡಲಾಗಿರುತ್ತೆ. ಗ್ರಹಣದ ನಂತರದಲ್ಲಿ ಪೂಜೆ ಪುನಸ್ಕಾರಗಳನ್ನು, ಇಡೀ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸಿ ಮತ್ತೆ ಪೂಜೆ ಪುನಸ್ಕಾರಗಳನ್ನು ವಿಶೇಷವಾಗಿ ಮಾಡಲಾಗುತ್ತೆ ಗ್ರಹಣದ ನಿಮಿತ್ತವಾಗಿ. ಸೊ ಹೀಗಾಗಿ ನಾಳೆ ಈ ವರ್ಷದ ಕೊನೆಯ ಖಗ್ರಾಸ ರಕ್ತ ಚಂದ್ರಗ್ರಹಣ ಘಟಿಸ್ತಾ ಇರೋ ಕಾರಣದಿಂದ ಯಾವೆಲ್ಲ ದೇಗುಲಗಳನ್ನು ಬಂದ್ ಮಾಡಲಾಗಿರುತ್ತೆ, ಯಾವೆಲ್ಲ ಓಪನ್ ಆಗಿರ್ತವೆ. ಹಾಗಾದ್ರೆ ನಾಳೆ ಘಟಿಸ್ತಾ ಇರುವಂತಹ ಈ ವರ್ಷದ ರಕ್ತ ಚಂದ್ರಗ್ರಹಣ ಯಾವಾಗ ಆರಂಭ ಆಗುತ್ತೆ, ಯಾವಾಗ ಮುಗಿಯುತ್ತೆ, ಆ ಟೈಮ್ ಲೈನ್ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಯಾವಾಗ ಪ್ರಾರಂಭ? ನಾಳೆ ರಾತ್ರಿ ಚಂದ್ರಗ್ರಹಣ ಆರಂಭ ಆಗ್ತಾ ಇದೆ. ಹಾಗಾದ್ರೆ ಟೈಮಿಂಗ್ ಎಷ್ಟು ಅನ್ನುವಂಥ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಗ್ರಹಣ ಸ್ಪರ್ಶ ಆಗುವಂತಹ ಕಾಲ ನಾಳೆ ರಾತ್ರಿ 9:57 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಗ್ರಹಣದ ಮಧ್ಯಕಾಲ ಬಂದ್ಬಿಟ್ಟು ನಾಳೆ ರಾತ್ರಿ 11:41. ನಾಳೆ ತಡರಾತ್ರಿ ಗ್ರಹಣದ ಮೋಕ್ಷ ಕಾಲ ಮುಗಿಯೋದು. ಗ್ರಹಣ ಬಿಡುತ್ತೆ ಅಂತ ಆಡು ಭಾಷೆಯಲ್ಲಿ ನಾವು ಹೇಳ್ತೀವಿ. 1:26 ನಾಳೆ ಮೋಕ್ಷ ಕಾಲ ಇರುತ್ತೆ, ಗ್ರಹಣದ ಮೋಕ್ಷ ಕಾಲ. ಒಟ್ಟಾರೆಯಾಗಿ ಗ್ರಹಣದ ಕಾಲಾವಧಿ 3:29. ಆಲ್ಮೋಸ್ಟ್ 3.5 ಗಂಟೆ ಗ್ರಹಣದ ಕಾಲಾವಧಿ ಇರುತ್ತೆ. ಚಂದ್ರಗ್ರಹಣ ಅಂದ್ರೆ ಸಹಜವಾಗಿ ರಾತ್ರಿ ಘಟಿಸುವಂಥದ್ದು. ಸೂರ್ಯಗ್ರಹಣ ಬೆಳಗಿನ ಜಾವ ಗ್ರಹಣ ಘಟಿಸುತ್ತೆ. ಸೊ ನಾಳೆಯ ಚಂದ್ರಗ್ರಹಣದ ರಕ್ತ ಚಂದ್ರಗ್ರಹಣದ ಟೈಮಿಂಗ್ ಈ ರೀತಿ ಆಗಿರುತ್ತೆ. ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಟೋಟಲ್ ಟೈಮಿಂಗ್ ಏನಾಗಿರುತ್ತೆ, ಈ ಟೈಮ್ನಲ್ಲಿ ಯಾರ್ಯಾರು ಏನೇನು ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಅನೇಕ ಬಾರಿ ನಿಮಗೆ ಗೊತ್ತಿರುತ್ತೆ. ಸೊ ಆ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಕೊಡ್ತಾ ಹೋಗ್ತೀವಿ. ಸ್ಪರ್ಶ ಕಾಲ 9:57 ಆರಂಭ ಆಗುತ್ತೆ. ಇನ್ನು ಹಾಗಾದ್ರೆ ಎಲ್ಲೆಲ್ಲಿ ಗೋಚರ ಆಗುತ್ತೆ, ಎಲ್ಲೆಲ್ಲಿ ಕಾಣ ಸಿಗುತ್ತೆ ನಾಳೆಯ ಈ ಚಂದ್ರಗ್ರಹಣ? ಭಾರತ, ಶ್ರೀಲಂಕಾ, ಚೀನಾ, ಮಂಗೋಲಿಯಾ ಈ ಎಲ್ಲ ದೇಶಗಳಲ್ಲೂ ಕೂಡ ಸಿಗುತ್ತೆ ನೋಡೋದಕ್ಕೆ. ರಷ್ಯಾದ ಕೇಂದ್ರ ಭಾಗದಲ್ಲಿ, ಮಲೇಷಿಯಾ, ಸಿಂಗಾಪುರ್ ಈ ಎಲ್ಲ ದೇಶಗಳಲ್ಲೂ ಕೂಡ ಗೋಚರ ಆಗುತ್ತೆ. ಇನ್ನು ಉಳಿದಂತೆ ಇಂಡೋನೇಷಿಯಾ, ಆಫ್ರಿಕಾ ಖಂಡದ ಪೂರ್ವ ಭಾಗದ ಎಲ್ಲ ದೇಶಗಳಲ್ಲೂ ಕೂಡ, ಇನ್ನು ಗಲ್ಫ್ ದೇಶಗಳು ಮತ್ತು ಆಸ್ಟ್ರೇಲಿಯಾದಲ್ಲೂ ಕೂಡ ನಾಳೆಯ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ. ವಿಜ್ಞಾನಿಗಳು ಹೇಳೋ ಪ್ರಕಾರವಾಗಿ ಭೂಮಿ ಮೇಲಿರುವಂತಹ 80% ಮನುಕುಲಕ್ಕೂ ಕೂಡ ಈ ಚಂದ್ರಗ್ರಹಣ ಗೋಚರವಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲಾ ದೇಶಗಳಲ್ಲೂ ಕೂಡ ಚಂದ್ರಗ್ರಹಣ ಕಾಣಸಿಗುತ್ತೆ. ಇನ್ನು ವಿಜ್ಞಾನಿಗಳು ಈ ರೀತಿಯಾಗಿ ಹೇಳ್ತಾ ಇದ್ರೆ ಇದಕ್ಕೆ ಶಾಸ್ತ್ರ ಏನ್ ಹೇಳುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾಳೆಯ ಗ್ರಹಣಕ್ಕೆ ಸಂಬಂಧಪಟ್ಟಂಗೆ ಮಧ್ಯಾಹ್ನದೊಳಗೆ ಊಟ ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ನಂಬಿಕೆ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ನಾಳೆ ಚಂದ್ರಗ್ರಹಣದ ನಿಮಿತ್ತವಾಗಿ ಮಧ್ಯಾಹ್ನದೊಳಗೆ ಊಟ ಮಾಡಬೇಕು ಅಂತ. ಅನಾರೋಗ್ಯದವರು, ಅಶಕ್ತರು ಆಹಾರವನ್ನ ಸೇವಿಸಬಹುದು. ಆದರೆ ಅದಕ್ಕಿಂತ ಅರ್ಲಿಯಾಗಿ, ಮುಂಚಿತವಾಗಿ ಊಟ ಮಾಡಿದ್ರೆ ಒಳ್ಳೆಯದು ಅನ್ನುವಂತಹ ವಿಚಾರವನ್ನ ಶಾಸ್ತ್ರ ಹೇಳ್ತಾ ಇದೆ. ಗ್ರಹಣ ಕಾಲದಲ್ಲಿ ಜಪ ಮಾಡಿದ್ರೆ ಒಳ್ಳೆಯದಂತೆ ಶಾಸ್ತ್ರಜ್ಞರು ಅಂದ್ರೆ ಜ್ಯೋತಿಷ್ಯರು ಕೊಡ್ತಾ ಇರುವಂತಹ ಮಾಹಿತಿ ಇದು. ನಾಳೆಯ ಚಂದ್ರಗ್ರಹಣ ಇರುವಂತಹ ಸಂದರ್ಭದಲ್ಲಿ ಜಪ ಮಾಡಿ ಅಂತ. ಗ್ರಹಣ ಕಾಲದ ಜಪಕ್ಕೆ ಬೇಗ ಸಿದ್ಧಿ ಪ್ರಾಪ್ತಿಯಾಗತ್ತಂತೆ. ಯಾವ ಸಿದ್ಧಿಯನ್ನು ಇಟ್ಕೊಂಡು ನಾವು ಜಪವನ್ನ ಮಾಡ್ತೀವಿ ಅದು ಪ್ರಾಪ್ತಿಯಾಗತ್ತೆ ಚಂದ್ರಗ್ರಹಣದ ಸಂದರ್ಭದಲ್ಲಿ. ಗ್ರಹಣ ಬಿಟ್ಟ ಮೇಲೆ ಮನೆ ಶುದ್ಧಿ ಮಾಡಬೇಕು, ಸ್ನಾನ ಮಾಡಬೇಕು. ಇದು ಸಹಜವಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ, ಗ್ರಹಣ ಘಟಿಸಿದಂಥ ಸಂದರ್ಭದಲ್ಲೂ ಕೂಡ ಇದೇ ಇರುತ್ತೆ. ಎಲ್ಲ ಮನೆಯನ್ನ ಶುದ್ಧೀಕರಣ ಮಾಡಿ ಸ್ನಾನ ಮಾಡಬೇಕು. ದೇವರನ್ನ ಪೂಜೆ ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ನಂಬಿಕೆ ಇದೆ. ಸಹಜವಾಗಿ ಇದ್ದೇ ಇರುತ್ತೆ. ಗ್ರಹಣದ ಸಂದರ್ಭದಲ್ಲಿ ದೇವರ ಧ್ಯಾನ ಮಾಡೋದು, ಮಂತ್ರ ಪಠನೆ, ಜಪ ತಪಗಳು ಇದೆಲ್ಲ ಮಾಡೋದು ಒಳ್ಳೆಯದು ಅನ್ನುವಂಥ ನಂಬಿಕೆ. ಇದು ಶಾಸ್ತ್ರ ಹೇಳೋದು. ಹಾಗಾದ್ರೆ ನಾಳೆಯ ಗ್ರಹಣವನ್ನ ವಿಜ್ಞಾನ ಯಾವ ರೀತಿಯಾಗಿ ನೋಡುತ್ತೆ, ವಿಜ್ಞಾನಿಗಳು ಹೇಳೋದೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಚಂದ್ರಗ್ರಹಣವನ್ನ ತಪ್ಪದೆ ವೀಕ್ಷಣೆ ಮಾಡಿ, ಯಾವುದೇ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನೋಡಿ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಗ್ರಹಣ ವೀಕ್ಷಣೆ ಮಾಡೋದಕ್ಕೆ ವಿಶೇಷ ಸಾಧನಗಳ ಅಗತ್ಯವಿಲ್ಲ. ಸಮಟೈಮ್ಸ್ ಗ್ಲಾಸ್ ಅನ್ನು ಹಾಕೊಂಡು ನೋಡಬೇಕು, ಇಂಥದ್ದೇ ಗ್ಲಾಸ್ಗಳನ್ನು ಹಾಕೊಂಡು ನೋಡಬೇಕು ಅಂತ, ಬಟ್ ಯಾವುದೂ ಇರೋದಿಲ್ಲ ಅಂತ ಹೇಳ್ತಾ ಇದೆ ವಿಜ್ಞಾನಿ. ಬರಿಗಣ್ಣಿಂದ ನೋಡೋದಕ್ಕೂ ಕೂಡ ಸಂಪೂರ್ಣ ಸುರಕ್ಷಿತವಾಗಿರುವಂತಹ
ಟೈಮಿಂಗ್ ಆಗಿರುತ್ತೆ. ನೋಡ್ಬೋದು, ಯಾರು ಬೇಕಾದರೂ ನೋಡಬಹುದು. ಚಂದ್ರಗ್ರಹಣದಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಕಣ್ಣಿಗೆ ಯಾವುದೇ ರೆಟಿನಾಗಿ ಆಗಿರ್ಬೋದು, ಕಣ್ಣಿಗಾಗಿರ್ಬೋದು, ಏನೇ ಸಮಸ್ಯೆ ಆಗೋದಿಲ್ಲ. ಈ ವೇಳೆ ಆಹಾರ ಸೇವಿಸಿದ್ರೆ ಏನೂ ಆಗೋದಿಲ್ಲ. ಯಾವ ಟೈಮಲ್ಲಿ ಬೇಕಾದರೂ ಕೂಡ ನೀವು ಊಟ ಮಾಡಿ ಅಂತ ನಮ್ಮ ಸೈನ್ಸ್ ಹೇಳ್ತಾ ಇರೋದು. ಈ ವರ್ಷದ ಕೊನೆಯ ಚಂದ್ರಗ್ರಹಣ ಇದು. ಇದಾದ್ಮೇಲೆ ನೆಕ್ಸ್ಟ್ ಬಹಳಷ್ಟು ವರ್ಷಗಳ ಕಾಲ ಕಳೆದ ನಂತರದಲ್ಲಿ ಈ ರಕ್ತ ಚಂದ್ರಗ್ರಹಣ ಘಟಿಸುತ್ತೆ. ಮುಂದಿನ ಚಂದ್ರಗ್ರಹಣ ವೀಕ್ಷಣೆ 2028ಕ್ಕಾಗತ್ತೆ ಅನ್ನುವಂಥ ಮಾಹಿತಿಯನ್ನ ವಿಜ್ಞಾನ ಕೊಡ್ತಾ ಇದೆ. ಸಂಬಂಧಪಟ್ಟಂಗೆ ಗುರುಪ್ರಸಾದ್ ಮಾತನಾಡಿದ್ದಾರೆ, ನಿರ್ದೇಶಕರು. ನೋಡ್ಬೋದು ಇದನ್ನು. ಜೊತೆಗೆ ಇದನ್ನು ನೋಡುವಂತಹ ಒಂದು ಅವಕಾಶ ಸುಮಾರು 700 ಕೋಟಿ ಜನಕ್ಕೆ ಸಿಗ್ತಾ ಇದೆ. ಅಂದರೆ ಭೂಮಿಯ ಜನಸಂಖ್ಯೆ ಏನಿದೆಯೋ ಅದರ 88% ಭಾಗಕ್ಕೆ ಈ ಒಂದು ಗ್ರಹಣವನ್ನು ವೀಕ್ಷಿಸುವಂತಹ ಒಂದು ಅಪರೂಪವಾದ ಅವಕಾಶ ಪ್ರಕೃತಿನೇ ಕಲ್ಪಿಸ್ತಾ ಇದೆ. ಈ ಒಂದು ಚಂದ್ರಗ್ರಹಣದ ಮತ್ತೊಂದು ವೈಶಿಷ್ಟ್ಯ ಏನಪ್ಪ ಅಂದರೆ, ಇದು ಸಂಪೂರ್ಣ ಚಂದ್ರಗ್ರಹಣ ಆಗಿರೋದ್ರಿಂದ ಚಂದ್ರ ರಕ್ತವರ್ಣದವನಾಗಿ ಗ್ರಹಣದ ಮಧ್ಯೆ ಕೆಲ ಕಾಲ 1 ಗಂಟೆ 22 ನಿಮಿಷಗಳ ಕಾಲ ಗೋಚರಿಸ್ತಾನೆ. 8 ಗಂಟೆ 58 ನಿಮಿಷಕ್ಕೆ ಗ್ರಹಣ ಪ್ರಾರಂಭ ಆಗತ್ತೆ. ಅಂದರೆ ಏನಪ್ಪ ಅಂದರೆ, ಆಗ ಚಂದ್ರಗೋಲ ಭೂಮಿಯ ಅರೆ ನೆರಳು ಅಂತ ಹೇಳ್ತೀವಿ ನಾವು, ಪೆನಂಬ್ರಾ ಅಂತ, ಆ ಭಾಗವನ್ನು ಅದು ಪ್ರವೇಶಿಸುತ್ತೆ. ಇಡೀ ಗ್ರಹಣಗಳು ಘಟಿಸುವಂತಹ ಯಾವುದೇ ಟೈಮ್ ಇರಲಿ, ಆ ಟೈಮ್ನಲ್ಲಿ ದೇವಸ್ಥಾನಗಳನ್ನ ಸಹಜವಾಗಿ ಕ್ಲೋಸ್ ಮಾಡಲಾಗುತ್ತೆ. ಹಾಗಾದ್ರೆ ನಾಳೆಯ ರಕ್ತಚಂದ್ರಗ್ರಹಣದ ಟೈಮ್ನಲ್ಲಿ ಯಾವ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ ಅನ್ನುವಂತಹ ಡೀಟೇಲ್ಸ್ ನೋಡೋಣ. ಗಾಳಿ ಆಂಜನೇಯ ದೇಗುಲ ಸಂಜೆ 5 ಗಂಟೆಗೆ ಬಂದ್ ಆಗ್ತಾ ಇದೆ. 5 ಗಂಟೆ ಕ್ಲೋಸ್ ಮಾಡಲಾಗುತ್ತೆ ಗಾಳಿ ಆಂಜನೇಯ ಟೆಂಪಲ್. ಇನ್ನು ಗವಿ ಗಂಗಾಧರ ದೇಗುಲ ಬೆಳಿಗ್ಗೆ 11 ಗಂಟೆಗೆ ಬಂದ್ ಮಾಡಲಾಗುತ್ತೆ. ಬೆಳಿಗ್ಗೆನೆ ಕ್ಲೋಸ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಬಂಡೆ ಮಹಾಕಾಳಿ ದೇಗುಲ ರಾತ್ರಿ 8:30ಕ್ಕೆ ಬಂದ್ ಆಗುತ್ತೆ. ಇನ್ನುಳಿದಂತೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲ ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಮಾಡೋದಕ್ಕೆ ಅಲ್ಲಿನ ಅರ್ಚಕರು ನಿರ್ಧಾರ ಮಾಡಿದ್ದಾರೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಸಂಜೆ 4:30ಕ್ಕೆ ಬಂದ್ ಆಗ್ತಾ ಇದೆ ಗ್ರಹಣದ ನಿಮಿತ್ತವಾಗಿ. ಇನ್ನು ಗೋಕರ್ಣ ದೇವಸ್ಥಾನ ಸಂಜೆ 5:30ಕ್ಕೆ ಕ್ಲೋಸ್ ಆಗುತ್ತೆ. ಈ ಎಲ್ಲ ದೇವಸ್ಥಾನಗಳನ್ನ ಕ್ಲೋಸ್ ಮಾಡಲಾಗುತ್ತೆ, ಪ್ರಮುಖ ಎಲ್ಲ ಟೆಂಪಲ್ಸ್ಗಳು. ಇನ್ನು ಹುಲಿಗೆಮ್ಮ ದೇವಸ್ಥಾನ ಸಂಜೆ 5 ಗಂಟೆಗೆ ಬಂದ್ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹುಲಿಗೆಮ್ಮ ಟೆಂಪಲ್. ಬಂಡೆ ಮಹಾಕಾಳಿ ದೇಗುಲ ರಾತ್ರಿ 8:30ಕ್ಕೆ. ಇದು ಮತ್ತೊಂದು ದೇವಸ್ಥಾನ, ಬೇರೆ ಕಡೆ ಇರುವಂತಹ ದೇವಸ್ಥಾನ ಬಂಡೆ ಮಹಾಕಾಳಿ ದೇಗುಲ. ಇನ್ನು ಚಿಕ್ಕಬಳ್ಳಾಪುರದ ಭೋಗನಂದೀಶ್ವರ ದೇಗುಲ ಕೂಡ ಬಂದ್ ಆಗ್ತಾ ಇದೆ. ಇನ್ನು ಬೀದರ್ನ 4 ಐತಿಹಾಸಿಕ ದೇಗುಲಗಳು ಕೂಡ ಬಂದ್ ಆಗುತ್ತೆ. ಅಂದ್ರೆ ಗ್ರಹಣ ಘಟಿಸೋದಕ್ಕಿಂತ ಮುಂಚಿತವಾಗಿ ಕ್ಲೋಸ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ಮೈಸೂರಿನ ಚಾಮುಂಡೇಶ್ವರಿ ದೇಗುಲವನ್ನ ರಾತ್ರಿ 9 ಗಂಟೆಗೆ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ತಿರುಪತಿ ದೇಗುಲ ನಾಳೆ ಸಂಜೆ 3:30ಕ್ಕೆ 3:00ವರೆಗೆ ಕ್ಲೋಸ್ ಮಾಡುವಂತಹ ನಿರ್ಧಾರವನ್ನ ಟಿಟಿಡಿ ತೆಗೆದುಕೊಂಡಿದೆ. ತಿರುಪತಿ ದೇಗುಲ 12 ಗಂಟೆಗಳ ಕಾಲ ಮುಚ್ಚಲಾಗುತ್ತೆ. ಅಂದ್ರೆ ನಾಳೆ 3:00ವರೆಗೆ, ಮಧ್ಯಾಹ್ನದ 3:00ವರೆಗೆ ಕ್ಲೋಸ್ ಆದ್ರೆ ನಾಡಿದ್ದು 3:00ವರೆಗೆ ಅದನ್ನು ಓಪನ್ ಮಾಡುವಂತಹ ನಿರ್ಧಾರವನ್ನ ತಿರುಪತಿಯಲ್ಲಿ ಅಲ್ಲಿನ ಅರ್ಚಕರು ತೆಗೆದುಕೊಂಡಿರುವಂಥದ್ದು. ಈ ಬಗ್ಗೆ ಅರ್ಚಕರು ಮಾತನಾಡಿದ್ದಾರೆ, ಏನು ಹೇಳಿದರು? ಚಂದ್ರಗ್ರಹಣ ಆಚರಣೆ ಇರೋದ್ರಿಂದ ನಾಳೆ ಸಾಯಂಕಾಲ 7 ಗಂಟೆಗೆ ಒಂದು ಮಹಾಮಂಗಳಾರತಿ ಪೂಜೆ ಇಟ್ಕೊಂಡು ಒಂದು ದರ್ಭಾಬಂಧನಲ್ಲಿಟ್ಟು ಕ್ಲೋಸ್ ಮಾಡ್ತೀವಿ ನಾಳೆ 7 ಗಂಟೆಗೆ. 9:56ರಿಂದ 1:27ವರೆಗೂ ಗ್ರಹಣ ಟೈಮಿಂಗ್ಸ್ ಇರೋದು. ಅದರಿಂದ ಶತಭಿಷ ನಕ್ಷತ್ರ, ಆಮೇಲೆ ಪೂರ್ವಾಭಾರ ನಕ್ಷತ್ರ, ಕುಂಭರಾಶಿ, ಆಮೇಲೆ ಮೀನರಾಶಿಯವರಿಗೆ ಶಾಂತಿ ಮಾಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಪಂಚಾಂಗದಲ್ಲಿ. ಅದ್ರ ಪ್ರಕಾರ ಶಾಂತಿ ಕೊಡ್ತಾರೆ ಪೂಜೆಗಳಿಗೆ. ಆಮೇಲೆ ಊಟ ಮಾಡೋರು ಬಂದ್ಬಿಟ್ಟು 3 ಕಾಲಲ್ಲಿ ಮುಗಿಸ್ಕೊಬೇಕು ಅಂತಿದೆ. ಈ ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವ್ರಿಗೆಲ್ಲ ಇದಿರುತ್ತೆ. ಆದವರು 3 ಕಾಲು ಒಂದು 2 ಗಂಟೆ ಒಳಗಡೆ ಭೋಜನಗಳೆಲ್ಲ ಮುಗಿಸ್ಕೊಬೇಕು ಅಂತಿದೆ. ನಂತರ ಗ್ರಹಣ ಬಿಟ್ಟ ಮೇಲೆ ಬೆಳಗ್ಗೆ 6 ಗಂಟೆಗೆ ಇಲ್ಲೆಲ್ಲ ಪೂಜೆಗಳು ಶುರು ಆಗುತ್ತೆ. ಪುಣ್ಯಾವಚನೆ ಎಲ್ಲ ಆಗಿ 9 ಗಂಟೆಗೆ ನವಗ್ರಹ ಹೋಮ ಇಟ್ಕೊಂಡಿದ್ದಾರೆ. ಇಲ್ಲಿ ರುದ್ರಾಭಿಷೇಕ ಆದಮೇಲೆ ನವಗ್ರಹ ಹೋಮ ಆಗುತ್ತೆ. ಆ ಶಾಂತಿ ಕೊಡೋಂಥವ್ರು ನವಗ್ರಹ ಹೋಮ ಕೊಟ್ಟಿದ್ದಾರೆ, ಆಗಲಿ ಬುಕ್ಕಿಂಗ್ಗಳೆಲ್ಲ